Hello my dear students, welcome back again. In the previous session we discussed about the calculation of quartiles for the individual series and discrete series. Now we will see for the continuous series. So this is the continuous series given here. So first we will look after the formulas. So this is the formula. So these are all the formulas to find the quartiles for the continuous series, that is Q1 is equals to L1 plus n divided by 4 minus cumulative frequency divided by whole over frequency f into I, that is I is equals to the class interval. Okay, then Q3 is equals to L1 plus 3 into n divided by 4 minus CF, that is cumulative frequency divided by whole over frequency into I here. So ಇವೆರಡು ಫಾರ್ಮುಲಾನ ಯೂಸ್ ಮಾಡಿ ನಾವೇನು ಮಾಡ್ತೀವಿ, ಕ್ವಾರ್ಟೈಲ್ಸ್ನ ಕಂಡುಹಿಡಿತೀವಿ ಯಾವುದಕ್ಕೆ, ಕಂಟಿನ್ಯೂಸ್ ಸೀರೀಸಿಗೆ. ಓಕೆನಾ. ಸೊ ಫಸ್ಟ್ ನಿಮಗೆ ನೆನಪು ಮಾಡ್ಕೊಳ್ರಿ, ನಾವು ಮೀಡಿಯನ್ ಮತ್ತು ಮೋಡನ್ನು ಕಂಡುಹಿಡಿಬೇಕಾದ್ರೆ ಮೀಡಿಯನ್ ಕ್ಲಾಸ್ ಅಂತ ಕಂಡುಹಿಡಿದ್ವಿ. ಬಿಫೋರ್ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಫಾರ್ ದ ಮೀಡಿಯನ್, ಫಸ್ಟ್ ವಿ ಯೂಸ್ ಟು ಫೈಂಡ್ ದ ಮೀಡಿಯನ್ ಕ್ಲಾಸ್. ಕರೆಕ್ಟಾ. ಮೀಡಿಯನ್ ಕಂಡುಹಿಡಿಯೋದಕ್ಕಿಂತ ಮುಂಚೆ ನಾವೇನು ಮಾಡ್ತಾ ಇದ್ವಿ, ಮೀಡಿಯನ್ ಕ್ಲಾಸ್ ಅಂತ ಕಂಡುಹಿಡಿತಾ ಇದ್ವಿ. ಅದರಿಂದ ನಮಗೇನು ಗೊತ್ತಾಗ್ತಾ ಇತ್ತು, ಯಾವ ಮೀಡಿಯನ್ ಕ್ಲಾಸ್ನಲ್ಲಿ ನಮ್ಮ ಮೀಡಿಯನ್ ಪ್ರೆಸೆಂಟ್ ಇದೆ ಅನ್ನೋದು ನಮಗೆ ಗೊತ್ತಾಗ್ತಿತ್ತು. ಸಿಮಿಲರ್ಲಿ ಮಾಡೆಲ್ ಕ್ಲಾಸ್ ನಾವು ಕಂಡುಹಿಡಿದಾಗ ಯಾವ ಮಾಡೆಲ್ ಕ್ಲಾಸ್ ರೇಂಜ್ ಏನು ಬರುತ್ತೆ ಅದರಲ್ಲಿ ನಮ್ಮ ಮೋಡ್ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇತ್ತು. ಕರೆಕ್ಟಾ. ಸೊ ಇವಾಗ ನಾವು ಅದನ್ನು ಇಲ್ಲಿ ಫಾಲೋ ಮಾಡಬೇಕು. ಬಟ್ ಆ ಮೆಥಡ್ ನಾವು ಇಲ್ಲಿ ಫಾಲೋ ಮಾಡ್ತಾ ಇಲ್ಲ. ಮಾಡೆಲ್ ಕ್ಲಾಸ್ ಕಂಡುಹಿಡಿಯೋದು ಅಥವಾ ಮೀಡಿಯನ್ ಕ್ಲಾಸ್ ಆ ಥರದ್ದು ನಾವು ಕಂಡುಹಿಡಿತಾ ಇಲ್ಲ. ಈ ಕ್ವಾರ್ಟೈಲ್ಸ್ ಆಗಿರೋದ್ರಿಂದ ನಾವೇನು ಮಾಡಬೇಕಾಗತ್ತೆ, ಫಸ್ಟ್ ಕ್ಲಾಸ್ ಇಂಟರ್ವಲ್ ಅಂತ ಕಂಡುಹಿಡಿಬೇಕಿಲ್ಲಿ. ಓಕೆನಾ. ಸೊ ಕ್ಲಾಸ್ ಇಂಟರ್ವಲ್ ಅಂದ ಕೂಡಲೇ ಏನು, ಅಗೇನ್ ಒಂದು ಕ್ಲಾಸ್, ಮಾಡೆಲ್ ಕ್ಲಾಸ್ ಅಥವಾ ಮೀಡಿಯನ್ ಕ್ಲಾಸ್ ನಮಗೆ ಒಂದು ಕ್ಲಾಸ್ ಇಂಟರ್ವಲ್ಲೇ ಬರ್ತಾ ಇದ್ದಿದ್ದು. ಕರೆಕ್ಟಾ. ಸೊ ಅದೇ ರೀತಿ ನಾವಿಲ್ಲಿ ಏನು ಮಾಡಬೇಕಾಗತ್ತೆ, ಫಸ್ಟ್ ಕ್ವಾರ್ಟೈಲ್ 1 ಯಾವ ಕ್ಲಾಸ್ ಇಂಟರ್ವಲ್ನಲ್ಲಿ ಪ್ರೆಸೆಂಟ್ ಇದೆ ಅನ್ನೋದನ್ನು ಕಂಡುಹಿಡಿಯೋಕ್ಕೆ ನಾವು ಫಸ್ಟ್ ಏನು ಮಾಡಬೇಕಪ್ಪ, ಕ್ಯಾಲ್ಕುಲೇಷನ್ ಆಫ್ Q1 ನಲ್ಲಿ ಅನ್ನೋದಾದರೆ ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ದ ಕ್ಲಾಸ್ ಇಂಟರ್ವಲ್ ಫಾರ್ Q1. ಸೊ ಯಾವ ರೀತಿ ಇದನ್ನು ಕಂಡುಹಿಡಿಯೋದು, ಯೂಸಿಂಗ್ ದ ಫಾರ್ಮುಲಾ ದಟ್ ಈಸ್ 1 ಇಂಟು n ಡಿವೈಡೆಡ್ ಬೈ 4th ಐಟಮ್. ಓಕೆನಾ. ಸೊ ಈ ಫಾರ್ಮುಲಾನ ಯೂಸ್ ಮಾಡಿ ನಾವೇನು ಕಂಡುಹಿಡಿಬೇಕ್ರಪ್ಪ, ಕ್ಲಾಸ್ ಇಂಟರ್ವಲ್ ಫಾರ್ Q1 ಕಂಡುಹಿಡಿಬೇಕು. ಓಕೆನಾ. ಸೊ ಫಸ್ಟ್ ನಾವಿಲ್ಲಿ n ವ್ಯಾಲ್ಯೂ ಗೊತ್ತಿದೆ ನಮಗೇನು, n ಇಸ್ ಈಕ್ವಲ್ಸ್ ಟು ದಟ್ ಈಸ್ ಸಮೇಷನ್ ಆಫ್ ಎಫ್. ಕರೆಕ್ಟಾ. ಇಲ್ಲಿ ಎಷ್ಟು ವ್ಯಾಲ್ಯೂ, 16. ಓಕೆನಾ. ಸೊ ಸಬ್ಸ್ಟಿಟ್ಯೂಟ್ ದಟ್ ವ್ಯಾಲ್ಯೂ ಹಿಯರ್, ದಟ್ ಈಸ್ n ಇಸ್ ಈಕ್ವಲ್ಸ್ ಟು 16 ಡಿವೈಡೆಡ್ ಬೈ 4th ಐಟಮ್. ಓಕೆನಾ. ಎಸ್. ಸೊ ವಿಚ್ ಇಸ್ ಈಕ್ವಲ್ಸ್ ಟು 16 ಡಿವೈಡ್ ಬೈ 4 ಅಂದರೆ ಎಷ್ಟಾಯಿತು, 4 1s 4 4s. ಕರೆಕ್ಟಾ. ಹಿಯರ್ ಇಟ್ ಈಸ್ 4th ಐಟಮ್ ಇಲ್ಲಿ. ಓಕೆನಾ. ಸೊ ನಮ್ಮ Q1 ಇವಾಗ ಎಲ್ಲಿದೆ ಅಂತ ಗೊತ್ತಾಯಿತು, 4th ಐಟಮ್ನಲ್ಲಿ ಪ್ರೆಸೆಂಟ್ ಇದೆ ಅನ್ನೋದು ನಮಗೆ ಗೊತ್ತಾಯಿತು. ಓಕೆನಾ. ಆ್ಯಂಡ್ ಈ 4th ಐಟಮ್ ಬಂದು ಎಷ್ಟು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ನೋಡ್ಬೇಕು ಇವಾಗ ನಾವು. ಫಸ್ಟ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಇಟ್ ಈಸ್ 3 ಅನ್ನೋದು ಗೊತ್ತಾಗಿದೆ. ಕರೆಕ್ಟಾ. 3 ಇದರಲ್ಲಿ ನಮ್ಮದು 4th ಬರಲ್ಲ. ಕರೆಕ್ಟಾ. 5. ಓಕೆ. ಎಸ್. ಸೊ ಈ 5ನ ಒಳಗಡೆ ನಮ್ಮ 4th ಐಟಮ್ ಇರುತ್ತೆ. ಓಕೆನಾ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಬಿಕಾಸ್ ದಿಸ್ ಇಸ್ ಲೆಸ್ ದ್ಯಾನ್ 4. ಕರೆಕ್ಟಾ. 4th ಐಟಮ್ಗಿಂತ 4ಗಿಂತ ಕಡಿಮೆ ಇರೋದ್ರಿಂದ ಇದರೊಳಗಡೆ ಬರಲ್ಲ. 5ನ ಒಳಗಡೆ ನಮ್ಮ 4th ಐಟಮ್ ಬರುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ, ಸಿನ್ಸ್ ದಿಸ್ 4th ಐಟಮ್ ಇಲ್ಲಿ ಅವಾಗಲೇ ಒಂದು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಯಾವುದು, ಕ್ಯಾಲ್ಕುಲೇಷನ್ ಆಫ್ ಕ್ವಾರ್ಟೈಲ್ ಫಾರ್ ಇನ್ ಡಿಸ್ಕ್ರೀಟ್ ಸೀರೀಸ್ ಮಾಡ್ತಾ ಇರಬೇಕಾದ್ರೆ 2.25th ಐಟಮ್ ಅಥವಾ ಯಾವ್ದು ಐಟಮ್ ಬರುತ್ತೆ ಅದು ನಮಗೆ ಯಾವ ಕ್ಲಾಸ್ ಇಂಟರ್ವಲ್ನಲ್ಲಿ ಬರುತ್ತೆ ಅಂತ ಚೆಕ್ ಮಾಡಿದ್ವಿ. ಕರೆಕ್ಟಾ. ಅದೇ ರೀತಿನೇ ಇಲ್ಲೂ ಕೂಡ ಈ 4th ಐಟಮ್ ಯಾವುದ್ರೊಳಗಡೆ ಬರುತ್ತೆ, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ 5th ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯ ಒಳಗಡೆ ಬರುತ್ತೆ. ಓಕೆನಾ. ದಟ್ ಈಸ್ 4th ಐಟಮ್ ಲೈಸ್ ಇನ್ ದ 5th ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಸೊ ಇವಾಗ ಏನು ಮಾಡಬೇಕು, 5th ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿದೆ ಅನ್ನೋದು ನಮಗೆ ಗೊತ್ತಾಯಿತು, 4ನೇ ಐಟಮ್ಮು. ಸೊ ಅದಕ್ಕೋಸ್ಕರ ಏನು ಮಾಡ್ತೀರಾ, ಅದರ ಕರೆಸ್ಪಾಂಡಿಂಗ್ ಕ್ಲಾಸ್ ಇಂಟರ್ವಲ್ ನೋಡ್ರಿ. ದೇರ್ ಫೋರ್ ಎಷ್ಟರಲ್ಲಿ ಇರುತ್ತೆ ನಮ್ಮ Q1 ಬಂದು 10 ಮತ್ತು 20ಯಲ್ಲಿರುತ್ತೆ ಅನ್ನೋದು ನಮಗೆ ಗೊತ್ತಾಯಿತು. ಕರೆಕ್ಟಾ. ಸೊ ಲೈಸ್ ಇನ್ನೊಂದೇನು, 4th ಐಟಮ್ ಲೈಸ್ ಇನ್ ದ 5th ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅನ್ನೋದು ಗೊತ್ತಾಯಿತು. ಸೊ 5th ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ದಟ್ ಈಸ್ ಎಷ್ಟನೇ ಕ್ಲಾಸ್ ಇಂಟರ್ವಲ್ಲು, 10 to 20 ಕ್ಲಾಸ್ ಇಂಟರ್ವಲ್. ಸೊ ನಾವೇನು ಕಂಡುಹಿಡಿಬೇಕಾಗಿತ್ತು, ಕ್ಲಾಸ್ ಇಂಟರ್ವಲ್ ಫಾರ್ Q1 ಕಂಡುಹಿಡಿಬೇಕಾಗಿತ್ತು. ನಾವಿವಾಗ ಅದರನ್ನ
ಕಂಡುಹಿಡಿದಿದ್ದೀವಿ. ಕರೆಕ್ಟಾ? 4th ಐಟಮ್ ಯಾವುದ್ರಲ್ಲಿದೆ ಅಂತ ಗೊತ್ತಾಯಿತು. 10 to 20th ಕ್ಲಾಸ್ ಇಂಟರ್ವಲ್ ಇಲ್ಲಿದೆ ಅಂತ ಗೊತ್ತಾಯಿತು. ಇವಾಗ ನಾವು ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ನೋಡಿರಿ, ಕರೆಕ್ಟಾಗಿ ಕಾಣಿಸ್ತಿದೆ ಅಲ್ಲ, Q1 is equals to L1 plus N by 4 minus CF divided by F into I. ಈ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಈಗ ನಾವು Q1 ಅನ್ನು ಕಂಡುಹಿಡಿಬೋದು. Q1 is equals to L1 plus N by 4 minus CF divided by F into I. Okay, so which is equals to L1 ಅಂದರೆ ಏನಿವಾಗ ನಮ್ಮ ಕ್ಲಾಸ್ ಇಂಟರ್ವಲ್ನ ಲೋಯರ್ ಲಿಮಿಟ್, ದಟ್ ಈಸ್ 10 ಪ್ಲಸ್ N by 4 ಅಂದರೆ ಎಷ್ಟು ಬರುತ್ತೆ? 4. ಕರೆಕ್ಟಾ? ಬಿಕಾಸ್ ಇಟ್ ಈಸ್ 16 by 4 ಇಟ್ ಈಸ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಆಮೇಲೆ ನಮಗೆ ಇವಾಗ ಯಾವಾಗಲೂ ನಾವು ಹೇಳಿದ್ದೀವಿ ಮೀಡಿಯನ್ ಕ್ಲಾಸ್ ಅಥವಾ ಮಾಡೆಲ್ ಕ್ಲಾಸ್ನ ಮೇಲೆ ಇರ್ತಕ್ಕಂಥ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ನಾವು ಕನ್ಸಿಡರ್ ಮಾಡಬೇಕು. ಇವಾಗ ನಮ್ಮ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಎಷ್ಟರಪ್ಪ? 5. ಸೊ ಇದರ ಮೇಲ್ಗಡೆ ಇರ್ತಕ್ಕಂಥ CFನ ನಾವು ಕನ್ಸಿಡರ್ ಮಾಡಬೇಕು. 3 ಡಿವೈಡೆಡ್ ಬೈ ಫ್ರೀಕ್ವೆನ್ಸಿ. ಸೊ ಇದರ ಫ್ರೀಕ್ವೆನ್ಸಿ, ಓಕೆನಾ, ನಮ್ಮ ಯಾವ ಕ್ಲಾಸ್ ಇಂಟರ್ವಲ್ನಲ್ಲಿ Q1 ಪ್ರೆಸೆಂಟ್ ಇರುತ್ತೋ ಅದರ ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸಿನ ನಾವು ಕನ್ಸಿಡರ್ ಮಾಡಬೇಕು. ಕರೆಕ್ಟಾ? ಸೊ 2 ಇಟ್ ಈಸ್ ಇಂಟು ಕ್ಲಾಸ್ ಇಂಟರ್ವಲ್ ಎಷ್ಟು? 0 to 10, 10 to 20, 20 to 30 ಇದೆ. ಕರೆಕ್ಟಾ? ಸೊ ನಮ್ಮ ಕ್ಲಾಸ್ ಇಂಟರ್ವಲ್ ವ್ಯಾಲ್ಯೂ ಎಷ್ಟು? 10 ಹಿಯರ್. ಸೊ ವಿಚ್ ಇಸ್ ಈಕ್ವಲ್ಸ್ ಟು 10 ಪ್ಲಸ್ 4 minus 3 it is 1 divided by 2 into 10 which is equals to ಎಷ್ಟಾಗತ್ತಪ್ಪ? 10 plus 0.5. ಕರೆಕ್ಟಾ? 0.5 into 10 ಇದು ಈಕ್ವಲ್ ಟು ಎಷ್ಟಾಗುತ್ತೆ? 10 plus 0.5 into 10 it is 5 which is equals to 15. Therefore our Q1 is to 15. Okay na? So this is how we are going to calculate the Q1, that is quartile 1 for the given continuous series. So next ನೋಡೋಣ ಏನು? ಸೊ ನೆಕ್ಸ್ಟ್ Q3ನ ಕ್ಯಾಲ್ಕುಲೇಟ್ ಮಾಡೋಣ. ಓಕೆನಾ? ಸೊ ಸಿಮಿಲರ್ಲಿ ಫಸ್ಟ್ ಏನು ಮಾಡಬೇಕು ನಾವು? ಕ್ಲಾಸ್ ಇಂಟರ್ವಲ್ ಫಾರ್ Q3ನ ನೋಡಬೇಕು. ಸೊ ಅದರ ಫಾರ್ಮುಲಾ ಏನಪ್ಪ ಅಂದರೆ 3 into N divided by 4th ಐಟಮ್. ಓಕೆನಾ? ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವಿಚ್ ಈಸ್ ಈಕ್ವಲ್ಸ್ ಟು 3 into N ನ ವ್ಯಾಲ್ಯೂ ಎಷ್ಟು? 16 divided by 4th ಐಟಮ್. ಓಕೆ, ಸಾರಿ, ಸಾರಿ ಅಗೇನ್. ಸೊ 4 ಕರೆಕ್ಟಾ? 3 4s ಎಷ್ಟರಪ್ಪ? ಇಟ್ ಈಸ್ 12th ಐಟಮ್. ಓಕೆ, ಸೊ ಈಗ ಈ 12th ಐಟಮ್ ಯಾವುದ್ರಲ್ಲಿದೆ ಅನ್ನೋದನ್ನು ನೋಡ್ರಿ. ಓಕೆನಾ? ಸೊ ಇಲ್ಲಿ ಬರ್ರಿ, 10 ಇದಕ್ಕಿಂತ ಕಡಿಮೆ ಇದೆ. ಸೊ 12th ಐಟಮ್ ಅದರಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ. 14 ಇದೆ. ಕರೆಕ್ಟಾ? ಸೊ ಇದ್ರ ಒಳಗಡೆ ನಮ್ಮ 12th ಐಟಮ್ ಪ್ರೆಸೆಂಟ್ ಇರುತ್ತೆ. ಕರೆಕ್ಟಾ? ಸೊ ಈಗ ಈ ಸ್ಟೇಟ್ಮೆಂಟ್ ಬರೆಯೋಣ. ಏನು? 12th ಐಟಮ್ ಲೈಸ್ ಇನ್ ಎಷ್ಟನೇ ಕ್ಲಾಸ್ ಇಂಟರ್ವಲ್ಲು? ಸಾರಿ, ಎಷ್ಟನೇ ಯಾವ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿದೆ? 4th ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿದೆ. ದಟ್ ಈಸ್ ಇನ್ ವಿಚ್ ಕ್ಲಾಸ್ ಇಂಟರ್ವಲ್ ಅನ್ನೋದನ್ನು ನೋಡ್ರಿ. 14th ಕ್ಲಾಸ್ ಇಂಟರ್ವಲ್ನಲ್ಲಿ ನಮ್ಮ 12th ಐಟಮ್ ಇದೆ ಅನ್ನೋದು ನಮಗೆ ಗೊತ್ತಾಗಿದೆ. ಸೊ ಅದರ ಕರೆಸ್ಪಾಂಡಿಂಗ್ ಕ್ಲಾಸ್ ಇಂಟರ್ವಲ್ ಇಟ್ ಈಸ್ 30 to 40. ಓಕೆನಾ? ಸೊ ದಿಸ್ ಈಸ್ 30 to 40. ಓಕೆ, ಸೊ ಈಗ ಫಾರ್ಮುಲಾ ಯೂಸ್ ಮಾಡಿರಿ. Q3 is equals to L1 plus 3 into N divided by 4 minus cumulative frequency divided by all over frequency into I. ಕರೆಕ್ಟಾ? ಈಗ ನಮ್ಮ L1 ಅಂದರೆ ಲೋಯರ್ ಲಿಮಿಟ್ ಆಫ್ ದ ಕ್ಲಾಸ್ ಇಂಟರ್ವಲ್. ಕರೆಕ್ಟಾ? ಸೊ ಇಟ್ ಈಸ್ 30 ಪ್ಲಸ್ 3N by 4 ವ್ಯಾಲ್ಯೂ ನಮಗೆ ಎಷ್ಟು ಬಂತು? 12. ಕರೆಕ್ಟಾ? 12. ಬೇಕಾದ್ರೆ ನೀವು ಇನ್ನೊಂದ್ಸಲ ಮಾಡೋನು ನೋಡ್ಬೋದು. ಏನು? 3 ಇಂಟು ನಮ್ಮ ಎನ್ನ ವ್ಯಾಲ್ಯೂ ಎಷ್ಟು? 16 ಇದೆ. ಕರೆಕ್ಟಾ? 16 ಡಿವೈಡೆಡ್ ಬೈ 4. ಕರೆಕ್ಟಾ? ಮೈನಸ್ CF ಅಂದರೆ ನೋಡ್ರಿ, ಈಗ ನಮ್ಮ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಯಾವುದ್ರಲ್ಲಿದೆ? 14th ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿದೆ. ಕರೆಕ್ಟಾ? ಅದರ ಮೇಲಿನ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯನ್ನು ನೀವು ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಅದರ ವ್ಯಾಲ್ಯೂ ಎಷ್ಟರಪ್ಪ? 10 ಡಿವೈಡೆಡ್ ಬೈ, ಕರೆಕ್ಟ್, ಅಗೇನ್ ಮತ್ತೆ 14th ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯ ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸಿ ಎಷ್ಟು? 4. ದಟ್ ಈಸ್ ಡಿವೈಡೆಡ್ ಬೈ 4 ಇಂಟು I ವ್ಯಾಲ್ಯೂ 10 is equals to 30 plus again 3 1s are 3 4s are, correct, sorry, 4 1s are 4 4s are, then 3 4s are, it is 12 minus 10 divided by 4 into
10. Okay, I am doing this computation here. 30 plus it is 12 minus 10 divided by 4 into I value it is 10. Okay, 12 minus 10 divided by 4 into 10 as it is. Okay, so what it will give, 30 plus 12 minus 10, it is 2 divided by 4 into 10. Okay, so which is equals to 30 plus 2 tens are 20 divided by 4 as it is. Okay, so 4 ones are 4 fives are 20, then it is 30 plus 5 it is. Okay, how much it will give, 35 here. Okay, so our quartile value, that is Q3, is 35 here. Okay, so this is how we are going to calculate the quartile values, that is Q1 and Q3 for the given continuous series here. So I will repeat it again. First, what we have to do, first we have to find the class intervals using the formulas. For Q1 it is 1n by 4th item, and for Q3 it is 3n by 4th item. After calculating the class intervals, that is if it is 4th item, we have to check where it is present in the cumulative frequency. Through that we have to find the class interval. Correct? First ನಮ್ಮ ಇಫ್ ಯಾವ ಐಟಮ್, ಐ ಮೀನ್ 4th ಐಟಮ್ 5th ಐಟಮ್ ಅದು ಯಾವ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿ ಪ್ರೆಸೆಂಟ್ ಇದೆ ಅನ್ನೋದನ್ನು ನೋಡಿಕೊಂಡು ಆಮೇಲೆ ಯೂಸಿಂಗ್ ದ ಫಾರ್ಮುಲಾ, Q1ಗೆ ಈ ಫಾರ್ಮುಲಾ ಯಾವುದು, L1 ಪ್ಲಸ್ ಎನ್ ಡಿವೈಡೆಡ್ ಬೈ 4 ಮೈನಸ್ CF ಡಿವೈಡೆಡ್ ಬೈ ಎಫ್ ಇಂಟು ಐ, ಆ ಫಾರ್ಮುಲಾ ಅಗೇನ್ Q3ಗೆ ಏನು ಯೂಸ್ ಮಾಡ್ತೀರಾ, ಇನ್ಸ್ಟೆಡ್ ಆಫ್ n/4 3n/4 ಅನ್ನ ಯೂಸ್ ಮಾಡ್ತೀರಾ. ಓಕೆನಾ, ಇದನ್ನ ಯೂಸ್ ಮಾಡಿ ಆಸ್ ಯೂಶುವಲ್ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋದು. ಓಕೆನಾ, ಸೊ ದಿಸ್ ಈಸ್ ಹೌ ವಿ ವಿಲ್ ಡೂ ಫಾರ್ ದ ಕಂಟಿನ್ಯೂ